ಕೆಲಸದ ಜಂಜಾಟದ ಮಧ್ಯೆ ನಾವು ನಮ್ಮ ಕುಟುಂಬದ ಜೊತೆ ಇರೋದೇ ಕಡಿಮೆ. ರಜೆ ಅಂತ ಸಿಕ್ಕಾಗ ನಿಮ್ಮ ಮನೆಯವರ ಜೊತೆ ನೀವು ವಾಸಿಸುವ ಗೂಡಿನೊಂದಿಗೆ ಸ್ವಲ್ಪ ಟೈಮ್ ಕೊಡೋದಕ್ಕೆ ಟ್ರೈ ಮಾಡಿ. ಪ್ರತಿದಿನ ಮನೆಯನ್ನ ನಳನಳಿಸುವಂತೆ ಕಾಣಲು ಗೋಡೆ ಅಲಂಕಾರ ಮಾಡೋಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೂ ಸಂತಸ ಸಿಗುತ್ತೆ. ಗೋಡೆಯನ್ನ ಹೇಗೆ ಅಂದಗೊಳಿಸೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಮನೆಯ ಒಳಾಂಗಣ ಸುಂದರವಾಗಿರಬೇಕು. ವಿಶೇಷವಾಗಿ ದಣಿದು ಬಂದಾಗ ಮನೆಯ ಒಳಗಿನ ವಾತಾವರಣ ಮನಸ್ಸಿಗೆ ನೆಮ್ಮದಿ, ಶಾಂತಿಯನ್ನ ನೀಡೋ ಹಾಗಿರಬೇಕು. ಅಲ್ಲದೆ ಸ್ವಚ್ಛ ಮತ್ತು ಚೊಕ್ಕಟವಾಗಿರುವ ಮನೆ ಧನಾತ್ಮಕ ಅಲೆಗಳನ್ನು ಹರಡುತ್ತೆ. ಮನೆಯ ಸ್ವಚ್ಛತೆ ಮನೆಯವರ ಮನಸ್ಥಿತಿ ಮತ್ತು ವ್ಯಕ್ತಿತ್ವವನ್ನ ಬಿಂಬಿಸುತ್ತೆ. ಅಷ್ಟೇ ಅಲ್ಲ, ಮನೆಯ ಒಳಾಂಗಣವನ್ನ ಕೊಂಚ ಬದಲಾವಣೆಗಳಿಗೆ ಆಗಾಗ ಒಳಪಡಿಸಿ ಹೊಸತನವನ್ನ ತರ್ತಾ ಇರಬೇಕು. ಈ ಬದಲಾವಣೆ ಮನಸ್ಸಿಗೆ ಹೆಚ್ಚಿನ ನೆಮ್ಮದಿ ನೀಡುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಮನೆಯನ್ನ ಅಂದಗೊಳಿಸೋದು ಸಹಜ. ಆದರೆ ಪ್ರತಿದಿನ ಮನೆಯನ್ನ ನಳನಳಿಸುವಂತೆ ಇಟ್ಕೊಳ್ಬೇಕು ಅಂದ್ರೆ ಗೋಡೆಯ ಅಲಂಕಾರ ಉತ್ತಮ ಆಯ್ಕೆ. ಅಂದವಾದ ಗೋಡೆಗಳು ಮನೆಯ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ಮನಸ್ಸಿಗೂ ಆಹ್ಲಾದಕರವೆನಿಸುತ್ತೆ. ಮನೆಯ ತುಂಬಾ ಫೋಟೋ ಗ್ಯಾಲರಿಗಳಿರಲಿ. ನಾವು ಕ್ಲಿಕ್ಕಿಸಿಕೊಳ್ಳುವ ಕೆಲವು ಫೋಟೋಗಳು ಅಚ್ಚುಮೆಚ್ಚಿನದಾಗಿರುತ್ತೆ. ಅಂತಹ ಫೋಟೋಗಳನ್ನು ಫ್ರೇಮ್ ಹಾಕಿಸಿ ಮನೆಯ ಗೋಡೆಗಳಿಗೆ ತೂಕು ಹಾಕಿದ್ರೆ ಗೋಡೆಯ ಅಂದವನ್ನು ಹೆಚ್ಚಿಸಬಹುದು. ಪ್ರೀತಿ ಪಾತ್ರರೊಂದಿಗಿನ ಅಪರೂಪದ ಕ್ಷಣಗಳನ್ನು ಸದಾ ಹಸಿರಾಗಿ ಇಟ್ಕೊಳ್ಳಬಹುದು. ಕ್ರಾಫ್ಟ್ಗಳು ಕಸದಿಂದ ರಸ ಎಂಬಂತೆ ಬೇಡವೆಂದು ಬಿಸಾಕಿದ ಬಾಟಲ್ಗಳು, ನ್ಯೂಸ್ ಪೇಪರ್ಗಳಿಂದ ಅಂದವಾದ ಕ್ರಾಫ್ಟ್ಗಳನ್ನು ಮಾಡಿ ಮನೆಯ ಗೋಡೆಗೆ ತೂಗು ಹಾಕಬಹುದು. ಪೇಪರ್ನಲ್ಲಿ ಚಿಟ್ಟೆ, ಹೂಗಳನ್ನು ಮಾಡಿ ಅಂಟಿಸಬಹುದು. ಜೊತೆಗೆ ಪ್ಲಾಸ್ಟಿಕ್ ಬಾಟಲ್, ಹಳೆಯ ಸೀಡಿಗಳು, ಪೇಪರ್ ಕಪ್, ಪ್ಲಾಸ್ಟಿಕ್ ಸ್ಟ್ರಾಗಳಿಂದ ವಿಭಿನ್ನ ರೀತಿಯ ವಾಲ್ ಹ್ಯಾಂಗಿಂಗ್ಗಳನ್ನು ತಯಾರಿಸಿ ಗೋಡೆಗೆ ಹಾಕಿದರೆ ಗೋಡೆಯ ಆಕರ್ಷಣೆಯನ್ನ ಇನ್ನಷ್ಟು ಹೆಚ್ಚಿಸಬಹುದು. ನಾವು ಬಳಸದೇ ಇರುವ ಇನ್ನೊಂದು ಭಾಗ ಅಂದರೆ ಮನೆಯ ಛಾವಣಿ. ಇಲ್ಲಿ ನೇತು ಹಾಕಬಹುದಾದ ವಸ್ತುಗಳನ್ನು ಬಳಸಿ ಅಷ್ಟರ ಮಟ್ಟಿಗೆ ಗೋಡೆಗಳನ್ನು ತೆರವುಗೊಳಿಸಬಹುದು. ಸೀಲಿಂಗ್ ಲ್ಯಾಂಪ್ಗಳನ್ನು ಅಳವಡಿಸಿ ಗೋಡೆಗಳ ಮೇಲಿದ್ದ ಹಳೆಯ ಟ್ಯೂಬ್ ಲೈಟ್ಗಳನ್ನು ನಿವಾರಿಸಿದ್ರೆ ಸ್ಥಳಾವಕಾಶವೂ ಹೆಚ್ಚುತ್ತೆ, ಕೋಣೆಯ ಸೌಂದರ್ಯವೂ ಹೆಚ್ಚುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ರೆ ಮನೆಯ ಒಳಾಂಗಣ ನಿಮ್ಮ ಕೆಲಸದ ಮೇಲೆ ಪ್ರಭಾವ ಬೀರುವುದನ್ನು ನೀವು ಈಗಾಗಲೇ ಗಮನಿಸಿರಬಹುದು. ಮನೆಯ ಒಳಾಂಗಣ ಅಶುಚಿ ಮತ್ತು ಅಸ್ತವ್ಯಸ್ತವಾಗಿದ್ರೆ ನೇರವಾಗಿ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ ಎಂಬುದನ್ನು ತಜ್ಞರು ಎಚ್ಚರಿಸಿದ್ದಾರೆ. ಆದ್ದರಿಂದ ನಿಮ್ಮ ಕೆಲಸದ ಸ್ಥಳ ಆದಷ್ಟು ಚೊಕ್ಕಟ ಮತ್ತು ಓರಣವಾಗಿರಲಿ. ಗೋಡೆಗಳಿಗೆ ಅಲ್ಲಲ್ಲಿ ಸ್ಟ್ರಿಂಟ್ ಲೈಟ್, ಲ್ಯಾಟರ್ಸ್ಗಳನ್ನು ಹಾಕೋದ್ರಿಂದ ಮನೆಗೆ ಸಾಂಪ್ರದಾಯಿಕ ಲುಕ್ ನೀಡಬಹುದು. ಇದರ ಜೊತೆಗೆ ಎಲ್ಇಡಿ ಬಲ್ಬ್ಗಳ ಸರ, ಪೇಪರ್ ಗೂಡು ದೀಪಗಳನ್ನು ಗೋಡೆಯ ಮೇಲೆ ತೂಗು ಹಾಕಬಹುದು. ರಾತ್ರಿ ವೇಳೆಯಂತೂ ಇವು ಮನೆಯ ಅಂದವನ್ನು ಹೆಚ್ಚಿಸುತ್ತೆ. ಮನೆಯ ಒಳಗೆ ಇಡಬಹುದಾದ ಒಂದಷ್ಟು ಹಸಿರು ಗಿಡಗಳಿವೆ. ಅದರಲ್ಲಿ ಒಂದು ಏರ್ ಪ್ಲಾಂಟ್. ಇದನ್ನ ಗೋಡೆಗೆ ತೂಗು ಹಾಕುವುದರಿಂದ ಮನೆಯನ್ನ ಚಂದಗೊಳಿಸಬಹುದು. ಈ ಸಸ್ಯಗಳಿಗೆ ವಾರಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕಾಗುತ್ತೆ. ಇದರ ಜೊತೆಗೆ ರಬ್ಬರ್ ಪ್ಲಾಂಟ್, ಪೀಸ್ ಲಿಲ್ಲಿ, ರೋಸಾಮೇರಿ ಗಿಡ, ಸೈಡರ್ ಪ್ಲಾಂಟ್ಗಳು ಗೋಡೆಯ ಅಂದವನ್ನ ಇಮ್ಮಡಿಗೊಳಿಸಿ ಮನೆಯ ಒಳಗೆ ಹಸಿರು ವಾತಾವರಣವನ್ನ ಹೆಚ್ಚಿಸುತ್ತೆ. ನೀವೇನಾದರೂ ಚಿತ್ರಕಲೆಯ ಪ್ರಿಯರಾಗಿದ್ದರೆ ಮನೆಯ ಗೋಡೆಗಳನ್ನು ಅಲಂಕರಿಸುವುದು ತುಂಬಾನೇ ಸುಲಭ. ಕ್ಯಾನ್ವಾಸ್ ಪೇಂಟಿಂಗ್ಗಳು, ಮಂಡಲ ಆರ್ಟ್, ಪೆನ್ಸಿಲ್ ಆರ್ಟ್ಗಳು ಗೋಡೆಗಳಿಗೆ ಹೊಸತನವನ್ನು ನೀಡುತ್ತೆ. ನಿಮ್ಮ ಚಿತ್ರಕಲೆಯ ಹವ್ಯಾಸಕ್ಕೆ ನಿಮ್ಮ ಮನೆಯ ಗೋಡೆ ವೇದಿಕೆಯಾಗಬಲ್ಲದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.